ಫಂಡ್ಸ್ ತಲೆ ಎತ್ತು ಈ ಕಡೆ ಸರ್ಲಿ ಪಬ್ಯಾ ಹಾಂ ಇಪ್ಪಟ್ಟ ಫಂಡ್ಸ್ ಫ್ರಮ್ ಆಪ್ರೇಷನ್ ತೊಗೊಳನ್ರಿ. ಫಂಡ್ಸ್ ಫ್ರಮ್ ಏನಂತ ಹೇಳಿ ಆಪ್ರೇಷನ್ಸ್ ತೊಗೊಳಣ ನೋಡಿರಿ. ಇದು ಕ್ಯಾಶ್ ಫ್ರಮ್ ಆಪ್ರೇಷನ್ ಅಂತ ಬಂತು ಅಂತಂದ್ರೆ ಅದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಲೆಕ್ಕ ಮಾಡ್ಬೇಕು. ಅದ ಏನಂತ ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿ ಅಂತ ಬರ್ತಿದ್ದೀವಲ್ಲ ಅದನ್ನ ಲೆಕ್ಕ ಮಾಡ್ಬೇಕು. ಈಗ ಅದನ್ನ ತೊಗೊಳೋಣ. ನೆಕ್ಸ್ಟ್ 5 ಮಾರ್ಷಿಂದ ತೊಗೊಳೋಣ. ಮೊನ್ನೆ 10 ಮಾರ್ಷಿಂದ ತೊಗೊಂಡೆ ನಾನು ಆ್ಯಕ್ಚುಲಿ. ಫಂಡ್ಸ್ ಫ್ರಮ್ ಆಪ್ರೇಷನ್ ಎಷ್ಟು ಮಾರ್ಕ್ಸಿಗೆ? 5 ಮಾರ್ಷಿಂದ. ಹಾಂ, ಒಂದು ಫಾರ್ಮೆಟ್ ಹೇಳೋಣ. ಪರ್ಟಿಕ್ಯುಲರ್ 2 ಅಮೌಂಟ್ ಕಾಲಮ್ ಮಾಡ್ತೇನೆ ಅಂತ ತಿಳ್ಕೊಡ್ರಿ. ಪರ್ಟಿಕ್ಯುಲರ್ ಎಷ್ಟು ಅಮೌಂಟ್ ಕಾಲಮ್? 2 ಅಮೌಂಟ್ ಕಾಲಮ್ ಮಾಡ್ತೇವೆ ಅಂತ ತಿಳ್ಕೊರಿ. ಫಸ್ಟಿಗೆ ನಾವು ಏನು ತೊಗೋಬೇಕಂದ್ರೆ ಪ್ರಾಫಿಟ್ ಫಾರ್ ದ ಇಯರ್ ತೊಗೋಬೇಕು ಅಥವಾ ಪಿ ಆ್ಯಂಡ್ ಎಲ್ ಅಕೌಂಟ್ ತೊಗೋಬೇಕು. ಏನು ತೊಗೋಬೇಕು? ಪಿ ಆ್ಯಂಡ್ ಎಲ್ ಅಕೌಂಟು. ಅದು 2ನೇ ವರ್ಷದ ತೊಗೋಬೇಕು. ಅದಕ್ಕೆ ಹೆಡ್ಡಿಂಗ್ ಏನಂತ ತೊಗೊತೇವೆ ಅಂದರೆ ಕ್ಲೋಸಿಂಗ್ ಅಂತ ತೊಗೊತೇವೆ. ಕ್ಲೋಸಿಂಗ್ ಪಿ ಆ್ಯಂಡ್ ಎಲ್ ಅಕೌಂಟ್ ತೊಗೋಬೇಕು. ಎಷ್ಟನೇ ವರ್ಷದ ತೊಗೋಬೇಕು ನಾವು ಇಲ್ಲಿ ಇದನ್ನು? 2ನೇ ವರ್ಷದ್ದು. ಅಂದರೆ ಇಲ್ಲಿ ಯಾವಾಗಲೂ ಏನು ಮಾಡಿರ್ತಾನಂದ್ರೆ 2 ವರ್ಷದ ಡೇಟಾ ಕೊಟ್ಟಿರ್ತಾನೆ. 1ನೇ ವರ್ಷದ್ದು 2ನೇ ವರ್ಷದ್ದು ಅಂತೇಳಿ. ಇಲ್ಲಿ 2ನೇ ವರ್ಷದ ತೊಗೋಬೇಕು. ಅಥವಾ ಅವರು ಓಪನಿಂಗು ಕ್ಲೋಸಿಂಗ್ ಕೊಟ್ಟರೆ ಓಪನಿಂಗ್ ಡೇಟು ಕ್ಲೋಸಿಂಗ್ ಡೇಟ್ ಕೊಟ್ಟರೆ ಕ್ಲೋಸಿಂಗ್ ಡೇಟಿನ ತೊಗೋಬೇಕು. ಗೊತ್ತಾತಾನೆ ಹೇಳ್ತದೆ ಏನು ತೊಗೋಬೇಕು? ಕ್ಲೋಸಿಂಗ್ ಡೇಟಿನ ತೊಗೋಬೇಕು. ಅದಕ್ಕೆ ಆ್ಯಡ್ ಮಾಡ್ಬೇಕು ಪ್ರಭು. ಏನು ಪ್ರಭು ಆ್ಯಡ್ ಮಾಡ್ಬೇಕು ಅಂತಂದ್ರೆ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಅಂತೇಳಿ. ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಅಥವಾ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಅಂತಲೂ ಕರಿತಿರ್ತೇವೆ ನಾವು ಆ್ಯಕ್ಚುಲಿ. ಇದನ್ನು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಒಳಗೆ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಅಂತಲೂ ಕರಿಬೋದು. ಇಲ್ಲಿ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಒಂದೇದು ಮೇನಾಗಿ ಬರೋದ ಡೆಪ್ರಿಷಿಯೇಷನ್ ತೊಗೊಂಡ್ವಿ. ಗೊತ್ತಾತಾ? 2ನೇದು ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್. ಟ್ರಾನ್ಸ್ಫರ್ ಟು ಯಾವುದಂತ? ಜನರಲ್ ರಿಸರ್ವ್. 5 ಐಟಮ್ ಯಾವಾಗಲೂ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಒಳಗೂ ಸೇಮು, ಇಲ್ಲಿ ಸೇಮ. 3ನೇದು ಏನಂದ್ರೆ ಡಿವಿಡೆಂಡ್ ಫೇಡ್. ಯಾವುದು? ಡಿವಿಡೆಂಡ್ ಫೇಡ್. 4ನೇದು ಏನಂತಂದ್ರೆ ಲಾಸ್ ಆನ್ ಸೇಲ್ ಆಫ್ ಅಸೆಟ್. ಲಾಸ್ ಆನ್ ಸೇಲ್ ಆಫ್ ಏನಂತಪ್ಪಿ? ಅಸೆಟ್. ಇನ್ನು ಒಂದು ಬಂತಂದ್ರೆ ಭಾಳ ಅಂದ್ರೆ 5ನೇದು ಗುಡ್ ವಿಲ್ ರಿಟರ್ನ್ ಆಫ್. ಏನಂತ? ಗುಡ್ ವಿಲ್ ರಿಟರ್ನ್ ಆಫ್ ಬರ್ತೈತಿ. ಇವು 5 ಕುಡಿಸ್ಕೊಂಡು ಮೇಲೆ ಬಂತಂತ ತಿಳ್ಕೊಳ್ರಿ. ಲೆಸ್ ಸೇಮ್ ಮೇಲೆ ನಾನ್ ಆಪ್ರೇಟಿಂಗ್ ಇನ್ಕಮ್ಸ್ ಲೆಸ್ ಮಾಡಬೇಕು. ನಾನ್ ಆಪ್ರೇಟಿಂಗ್ ಇನ್ಕಮ್ಸ್ ಒಳಗೆ ಒಂದೇದು ಯಾವ್ದು ಬರ್ತೈತೆ ಅಂದರೆ ಡಿವಿಡೆಂಡ್ ಫೇಡ್ ಇದ್ದರೆ ಇಲ್ಲಿ ಡಿವಿಡೆಂಡ್ ರಿಸೀವ್ಡ್. ಇಲ್ಲೇ ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಇತ್ತಂದರೆ ಇಲ್ಲೇ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್. ಸೇಲ್ ಆಫ್ ಅಸೆಟ್ ಅರ್ಥಾತಾ? ಇನ್ನು ಒಂದು 3ನೇದು ಯಾವುದು ಅಂತಂದ್ರೆ ವೆರಿ ಇಂಪಾರ್ಟೆಂಟು ಓಪನಿಂಗ್. ಇಲ್ಲೇ ಕ್ಲೋಸಿಂಗ್ ಪೇ ಆ್ಯಂಡ್ ಎಲ್ ಅಕೌಂಟ್ ತೊಗೊಂಡಿರ್ತೀವಿ ಅಥವಾ 2ನೇ ವರ್ಷದ್ದು ತೊಗೊಂಡಿರ್ತೀವಿ. ಈಗ 10 ಮಾರ್ಷಿಂದ ಲೆಕ್ಕದಾಗ ಇದು 2ನೇ ವರ್ಷದ್ದು, ಇಲ್ಲೇ 1ನೇ ವರ್ಷದ್ದು ತೊಗೋಬೇಕು. 5 ಮಾರ್ಷಿಂದ ಲೆಕ್ಕದಾಗ ಇದು ಕ್ಲೋಸಿಂಗ್, ಇಲ್ಲೇ ಓಪನಿಂಗ್ ತೊಗೋಬೇಕು. ಹಂಗಂದ್ರೆ ಏನಂತ ಬರ್ತೀನಿ? ಓಪನಿಂಗ್ ಪಿ ಆ್ಯಂಡ್ ಎಲ್ ಅಕೌಂಟ್ ತೊಗೊಂಡು ಆ್ಯಡ್ ಮಾಡಿ ಲೆಸ್ ಮಾಡಿ ಬರೆದ್ರೆ ಬಂದಂಥ ಆನ್ಸರ ಫಂಡ್ಸ್ ಫ್ರಮ್ ಆಪ್ರೇಷನ್. ಯಾವುದಂತ? ಫಂಡ್ಸ್ ಫ್ರಮ್ ಆಪ್ರೇಷನ್ ಅಂತ ಕರಿತೀವಿ. ಹಂಗಂದ್ರೆ ಒಂದು ಲೆಕ್ಕ ಮಾಡೋಣ ಅಂದ್ಕೊತೀನಿ 5 ಮಾರ್ಕ್ಸಿಗೆ. ಅಪ್ಪೇ ಇಲ್ಲಿ ನೋಡ್ರಿ ಕ್ವಶನ್ ಏನೈತೆ ಅಂತಂದ್ರೆ ಫೈಂಡ್ ಔಟ್ ದ ಫಂಡ್ಸ್ ಫ್ರಮ್ ಆಪ್ರೇಷನ್. ಯಾವ ವರ್ಷದ ಕ್ವಶನ್ ಪೇಪರ್ ಅಂದರೆ 2018 ಕ್ವಶನ್ ಪೇಪರ್. ಫ್ರಮ್ ದ ಫಾಲೋವಿಂಗ್ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಅಪ್ರಾಪ್ರಿಯೇಷನ್ ಅಂತ ಹೇಳ್ಬಿಡೋಣ. ಅಂದರೆ ನೆಟ್ ಪ್ರಾಫಿಟ್ ಹೇಳ್ಬಿಟ್ಟಣ. ಓಪನಿಂಗು ಕ್ಲೋಸಿಂಗ್ ಹೇಳಿಲ್ಲ. ಹಿಂಗಿದ್ದಾಗೂ ಒಂದು ಸ್ವಲ್ಪ ಪ್ರಾಬ್ಲಮ್. ಓಪನಿಂಗು ಕ್ಲೋಸಿಂಗ್ ಹೇಳಿದಾಗ ಇಲ್ಲಿ ಓಪನಿಂಗ್ ತೊಗೊತೀವಿ, ಇಲ್ಲಿ ಕ್ಲೋಸಿಂಗ್ ತೊಗೊತೀವಿ, ಓಪನಿಂಗ್ ಲೆಸ್ ಮಾಡ್ತೀವಿ. ಅದು ಓಪನಿಂಗ್ ಕ್ಲೋಸಿಂಗ್ ಏನು ಹೇಳಿಲ್ಲ ಅಂದರೆ ಡೈರೆಕ್ಟಾಗಿ ಇಲ್ಲೇ ತೊಗೊಂಡ್ಬಿಡ್ಬೇಕು. ಅರ್ಧ ತನ ಹೇಳತ್ತಿರೋದು ಇಲ್ಲೇ ಡೈರೆಕ್ಟ್ ತೊಗೊಂಡು ಆ್ಯಸ್ ಯೂಶ್ವಲ್ ಮಾಡ್ಕೊಂತ ಹೋಗ್ಬೇಕು. ನೆಕ್ಸ್ಟ್ ಟ್ರಾನ್ಸ್ಫರ್ ಟು ರಿಸರ್ವ್ ಫಂಡ್. ರಿಸರ್ವ್ ಫಂಡ್ ಅಂದ್ರೆ ಒಂದು, ಜನರಲ್ ರಿಸರ್ವ್ ಅಂದ್ರೆ ಒಂದು. ಇಲ್ಲಿ ಆ್ಯಡ್ ಮಾಡಿ ನೋಡಿರಿ, ಇಲ್ಲಿ ಆ್ಯಡ್ ಮಾಡ್ಬೇಕು. ಅರ್ಥತಾ? ನೆಕ್ಸ್ಟ್ ಒಂದು ಬರೋದು ಏನಂದ್ರೆ ಇಂಪಾರ್ಟೆಂಟು ಪ್ರಪೋಸ್ ಡಿವಿಡೆಂಟ್. ಪ್ರಪೋಸ್ ಡಿವಿಡೆಂಟ್ ಅಂದ್ರೆ ಒಂದು, ಡಿವಿಡೆಂಟ್ ಫೇಡ್ ಅಂದ್ರೆ ಒಂದು. ನೆಕ್ಸ್ಟ್ ಒಂದು ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್. ಯಾವಾಗಲೂ ನೆನ್ಪಿಟ್ಕೊಳ್ರಿ, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಇಲ್ಲೇ ಬರ್ತೈತಿ. ಅದು ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಆಕೈತಿ. ತೊಗೋರಿ. ನೆಕ್ಸ್ಟ್ ಒಂದು ಡೆಪ್ರಿಷಿಯೇಷನ್ ರಿಟರ್ನ್ ಆಫ್ ಇಲ್ಲೇ ತೊಗೋರಿ. ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಐತಲ್ಲ ಇಲ್ಲೇ ಬರ್ದ ನೋಡಿ, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಅಂತ ಹೇಳಿ ಲೆಸ್ ಮಾಡಿರಿ. ಹಾಗಂದ್ರೆ ಒಂದು ಪ್ರಾಬ್ಲಮ್ ಮಾಡೋಣ ಅನ್ಕೊತೀನಿ. ಇದಾದಮೇಲೆ ಇನ್ನೊಂದು ಲೆಕ್ಕ ಮಾಡೋಣ, ಯಾಕಂದರೆ ಕ್ಯಾಶುವಲ್ ಆಗಿಲ್ಲ ಇದು ಲೆಕ್ಕ, ಅದಕ್ಕೆ ಕ್ಯಾಶುವಲ್ ಆಗಿರೋಂಥ ಒಂದು ಲೆಕ್ಕನೂ ಮಾಡೋಣಂತೆ. ಸೊ ಹೆಡ್ಡಿಂಗ್ ಏನಂತ ಹಾಕೋಣ? ಕ್ಯಾಲ್ಕುಲೇಷನ್ಸ್ ಆಫ್ ಏನು? ಫಂಡ್ಸ್ ಫ್ರಾಮ್ ಏನಂತ? ಆಪ್ರೇಷನ್. ಪರ್ಟಿಕ್ಯುಲರ್ 1-2 ಅಮೌಂಟ್ ಕಾಲಮ್ ಮಾಡ್ತೀನಿ ನಾನು ನೀಟಾಗಿ. ಫಸ್ಟಿಗೆ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಬರ್ಕೊತೀನಿ.
ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಎಷ್ಟಿತ್ತು ನೋಡಪ್ಪ ಇಲ್ಲೇ 5 ಲಕ್ಷ. ಹೌದಾ, 5 ಲಕ್ಷ ಬರ್ಕೊಂಡೆ ನಾನು. ಓಕೆ, ಆ ಕಡೆ ಅದಕ್ಕೆ ಇನ್ನು ಮುಂದೆ ಆ್ಯಡ್ ಮಾಡೋಣ. ಏನು ಆ್ಯಡ್ ಮಾಡೋಣ? ನಾನ್ ಆಪ್ರೇಟಿಂಗ್ ಏನಂತ ಬರ್ಕೊತೀರಿಪ್ಪ ಅದಕ್ಕೆ? ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಬರ್ಕೊತೀರಿ. ಇದ್ರಾಗ ಒಂದೊಂದು ಹೇಳ್ಕೊಂತ ಬರ್ರಿ. ಟ್ರಾನ್ಸ್ಫರ್ ಟು ಯಾವುದು? ರಿಸರ್ವ್ ಫಂಡ್. ಎಷ್ಟೈತೆ ಅದು? 1,25,000 ಒಂದು ಆತು. ಎರಡನೇದು ಪ್ರಪೋಸ್ ಡಿವಿಡೆಂಟ್. ಎಷ್ಟೈತೆ ಪ್ರಪೋಸ್ ಡಿವಿಡೆಂಟ್? 50,000. ಮೂರನೇದು ಯಾವುದು? ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್. ಪ್ರಾವಿಷನ್ನು ಪಿ ಡಿ ಡಿ ಇತ್ತಂದ್ರೆ ತೊಗೋರಿ ಇಲ್ಲಿ. ಪ್ರಾವಿಷನ್ನು ಮತ್ತು ಇನ್ನೊಂದು ಯಾವುದು? ಪಿ ಡಿ ಡಿ ಇತ್ತಂದ್ರೆ ಇಲ್ಲಿ ತೊಗೋರಿ, ಬರ್ತೈತೆ ಅದು. ಪ್ರಾವಿಷನ್ ಮತ್ತು ಪಿ ಡಿ ಡಿ ಇದ್ರೆ ಇಲ್ಲಿ ತೊಗೋಬೇಕಂತ ರೂಲ್ಸ್ ಐತಿ, ತೊಗೋರಿ. ಪ್ರಾವಿಷನ್ ಅಂದ್ರೆ ಒಂದು, ಪಿ ಡಿ ಡಿ ಅಂದ್ರೆ ಒಂದು. ಆ್ಯಕ್ಚುಲಿ ಅದು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್, ಇದು ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಚುಲಿ ಇನ್ನೊಂದು ಎರಡು ತೊಗೊತೇವೆ ನಾವು ಇಲ್ಲಿ. ಡಿವಿಡೆಂಡ್ ಪೇಡ್ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಪೇಡ್ ತೊಗೋಬೇಕು ಇಲ್ಲಿ. ಏನು ತೊಗೋಬೇಕಪ್ಪಿ? ಟ್ಯಾಕ್ಸ್ ಪೇಡ್ ತೊಗೋಬೇಕು. ಇನ್ಕಮ್ ಟ್ಯಾಕ್ಸ್ ಎಷ್ಟೈತೆ ನೋಡಪ್ಪ ಅದೇ? ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ 75,000 ರೂಪಾಯಿ. ನೋಡಿರಿ ಇಲ್ಲಿ ಇನ್ನೊಂದು ಏನು ತೊಗೋಬೇಕಂತ ಹೇಳಿ ನಾನು ಇಲ್ಲೇ ಮೇಲೆ ಆ್ಯಡ್ ಮಾಡ್ಕೊಂಡ್ರಾಗೆ ಇನ್ಕಮ್ ಟ್ಯಾಕ್ಸ್ ಅಥವಾ ಟ್ಯಾಕ್ಸ್ ಪೇಡ್ ತೊಗೋಬೇಕು. ಫಂಡ್ ಫ್ಲೋ ಒಳಗೆ ಟ್ಯಾಕ್ಸ್ ಪೇಡ್ ಅಡ್ಜಸ್ಟ್ಮೆಂಟ್ನಾಗ ಕೊಟ್ಟಿರ್ತಾನೆ. ಯಾವಾಗಲೂ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಒಳಗೆ 2 ಐಟಮ್ ಕೇಳ್ತಾನೆ. ಒಂದು ಡಿವಿಡೆಂಡ್ ಪೇಡ್, ಇನ್ನೊಂದು ಟ್ಯಾಕ್ಸ್ ಪೇಡ್ ಕೊಟ್ಟಿರ್ತಾನೆ ಕಂಪಲ್ಸರಿ. ಇಲ್ಲಿ ನೋಡಿ ಡಿವಿಡೆಂಡ್ ಪೇಡ್ ಟ್ಯಾಕ್ಸ್ ಪೇಡ್ ಇಲ್ಲಿ ಬಂತು ಅಂತಂದ್ರೆ ಕಂಪಲ್ಸರಿ ಅದು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಒಳಗೂ ಬರ್ತೈತಿ. ಅದು ಡಿವಿಡೆಂಡ್ ಪೇಡ್, ಟ್ಯಾಕ್ಸ್ ಪೇಡ್ ನೋಡೋಣಂತ. ನೆಕ್ಸ್ಟ್ ನಾಲ್ಕನೇದು ಏನಂತಂದ್ರೆ ವೆರಿ ಇಂಪಾರ್ಟೆಂಟು, ಡೆಪ್ರಿಷಿಯೇಷನ್ ರಿಟರ್ನ್ ಆಫ್. ಎಷ್ಟಂದ್ರೆ 1 ಲಕ್ಷ. ಓಕೆ, ಟೋಟಲ್ ಮಾಡತ್ಲೆ ಬಂದಂಥ ಆನ್ಸರ್ ಎಷ್ಟು ಅಂತಂದ್ರೆ ತಗಾರಪ್ಪ ಕೊಡ. ಎಷ್ಟು ಬಂತು? 1,25,000 ಒಂದು, 50,000 ಒಂದು, 75,000 ಒಂದು, ನೆಕ್ಸ್ಟ್ ಇನ್ನೊಂದು ಎಷ್ಟಪ್ಪಿ? 1 ಲಕ್ಷ ಒಂದು. ಹಾಗಂದ್ರೆ 3 ಲಕ್ಷದ ಎಷ್ಟಾಯ್ತು? 50,000 ರೂಪಾಯಿ ಆಯ್ತು. ಟೋಟಲ್ ಮಾಡಿದ್ರೆ 8 ಲಕ್ಷದ ಎಷ್ಟಾಯ್ತು? 50,000. ಲೆಸ್ ಏನೋ ಬರ್ತಿದ್ವಲ್ಲ ಪಿ? ನಾನ್ ಆಪ್ರೇಟಿಂಗ್ ಇನ್ಕಮ್ಸ್. ಅದ್ರಾಗ ಒಂದು ಪ್ರಾಫಿಟ್ ಆನ್ ಸೇಲ್ ಆಫ್ ಯಾವುದದು? ಫಿಕ್ಸಡ್ ಅಸೆಟ್. ಎಷ್ಟೈತೆ ಅಂದ್ರೆ 50,000 ಐತಿ. ಹಾಗಂದ್ರೆ ಇನ್ನು ಎಷ್ಟು ಉಳಿತು? 8 ಲಕ್ಷ ಉಳಿತು. ದಿಸ್ ಈಸ್ ಫಂಡ್ಸ್ ಫ್ರಮ್ ಆಪ್ರೇಷನ್. ಅರ್ಥ ಆತನ ಹೇಳ್ತಿರೋದು. ಇದು ಒನ್ ಟೈಪ್, ಇದು ನಾರ್ಮಲ್ ಇದ್ದಿದ್ದಿಲ್ಲ. ಇದ್ರಾಗ ಓಪನಿಂಗು ಮತ್ತು ಓಪನಿಂಗ್ ಪ್ರಾಫಿಟ್, ನೆಟ್ ಕ್ಲೋಸಿಂಗ್ ಪ್ರಾಫಿಟ್ ಕೊಟ್ಟೇ ಇಲ್ಲ. ಕ್ಲೋಸಿಂಗ್ ಪ್ರಾಫಿಟ್, ಓಪನಿಂಗ್ ಪ್ರಾಫಿಟ್ ಕೊಟ್ಟೇ ಇಲ್ಲ. ಸೊ ಕ್ಯಾಶುವಲ್ ಇಲ್ಲದಕ್ಕೋಸ್ಕರ ಅಂದ್ರೆ ಇನ್ನೊಂದು ಏನು ನೆನಪಿಡ್ಕೊಳ್ರಿ, ಡಿವಿಡೆಂಡ್ ಪೇಡ್ ಹೆಂಗೆ ಬರ್ತೈತಿ ಹಂಗೆ ಇನ್ನೊಂದು ಯಾವ್ದು ಬರ್ತೈತೆ ಅಂತೇಳಿ? ಟ್ಯಾಕ್ಸ್ ಪೇಡ್. ಇನ್ನೊಂದು ಏನು ನೆನಪಿಡ್ಬೇಕಂದ್ರೆ ಪಿ ಡಿ ಡಿ. ಇನ್ನೊಂದು ಯಾವ್ದು ನೆನಪಿಡ್ಬೇಕು? ಪಿ ಡಿ ಡಿ ಒಂದಿಲ್ಲಿ ಬರ್ತೈತೆ ಅನ್ನೋದು ನೆನಪಿಡ್ಬೇಕು ನಿಮಗೆ. ಅರ್ಥ ಆತ ಅನ್ಕೊತೀನಿ. ಸೊ ದಿಸ್ ಈಸ್ ಇನ್ನೊಂದು ಲೆಕ್ಕ ಮಾಡೋಣ ಯಾವ ವರ್ಷದ್ದು ಅಂತಂದು ಹೇಳ್ತೀನಿ ನಿಮಗೆ. ಚಲೋ ಮಾಡಿ. ಸೊ ಈಗ 2019 ಕ್ವಶನ್ ನಂಬರ್ 4 ನಾವು ಬಿಡ್ಸಾಕತ್ತಿರೋ ಲೆಕ್ಕ ಯಾವುದಂತಂದ್ರೆ 2019 ಪ್ರಾಬ್ಲಮ್ ನಂಬರ್ 4 5 ಮಾರ್ಕ್ಸ್, ಫಂಡ್ಸ್ ಫ್ರಮ್ ಆಪ್ರೇಷನ್. ಇದ್ರಾಗ ಹೆಂಗೆ ಕೊಟ್ಟಾನ, ಎಷ್ಟು ಚಂದ ಕೊಟ್ಟಾನ ಅಂದ್ರೆ ಲೆಕ್ಕನ ಕ್ಯಾಶುವಲ್ ಆಗಿ ಬರೋಂಥದ್ದು ಕೊಟ್ಟಾನ. ಪೇ ಆ್ಯಂಡ್ ಎಲ್ ಅಕೌಂಟು ನೋಡಿರಿ, ಪೇ ಆ್ಯಂಡ್ ಎಲ್ ಬ್ಯಾಲೆನ್ಸ್ 31/12/2018. 31/12/2018 ಅಂದ್ರೆ ಕ್ಲೋಸಿಂಗ್. ಅಲ್ಲಿ ಬ್ರ್ಯಾಕೆಟ್ನಾಗ ಕ್ರೆಡಿಟ್ ಅಂತ ಕೊಟ್ಟಾನ. ಅಂದ್ರೆ ಅದು ಕ್ರೆಡಿಟ್ ಕೊಟ್ಟರೆ ಪ್ರಾಫಿಟ್ಟು, ಡೆಬಿಟ್ ಕೊಟ್ಟರೆ ಲಾಸ್. ಕ್ರೆಡಿಟ್ ಕೊಟ್ರೇನು ಪ್ರಾಫಿಟ್ಟು, ಡೆಬಿಟ್ ಕೊಟ್ರೇನಂತೆ ಲಾಸ್. 4,35,000 ರೂಪಾಯಿ ಕೊಡೋಣ. ನೆಕ್ಸ್ಟ್ ಪೇ ಆ್ಯಂಡ್ ಎಲ್ ಬ್ಯಾಲೆನ್ಸ್ ಆನ್ 1/1/2018 ಓಪನಿಂಗು 45,000 ಕೊಡೋಣ. ಗೊತ್ತಾಯ್ತಾ? ಕ್ಲೋಸಿಂಗ್ 4,35,000, ಓಪನಿಂಗು 45,000. ಗುಡ್ ವಿಲ್ ರಿಟರ್ನ್ ಆಫ್ 22,500. ಡೆಪ್ರಿಷಿಯೇಷನ್ನು 45,000. ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ 90,000. ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸು 1,35,000. ಡಿವಿಡೆಂಟ್ ರಿಸೀವ್ಡು 45,000. ಲಾಸ್ ಆನ್ ಸೇಲ್ ಆಫ್ ಮಷಿನರಿ 22,500. ಪ್ರಾಫಿಟ್ ಆನ್ ಸೇಲ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆ್ಯಸ್ ಯೂಶ್ವಲ್ 90,000. ಈಗೇನು ಫಾರ್ಮೇಟ್ ಮಾಡಿದ್ವಿ ಸೇಮ್ ಹಂಗೈತಿ ಲೆಕ್ಕಿದ್ದು ಮಾಡ್ಕೊಂತ ತೊಗೊಂಡ್ರೆ. ಸೊ ಇಲ್ಲಿ ಮಾಡ್ಕೊಂತ ಬರ್ತೇನೆ ನೋಡಿರಿ, ಕಾಣ್ತಿದೆಪ್ಪ. ಏನಂತ ಹಾಕ್ತೀವಿ ಹೆಡ್ಡಿಂಗ್? ಕ್ಯಾಲ್ಕುಲೇಷನ್ಸ್ ಆಫ್ ಫಂಡ್ಸ್ ಫ್ರಮ್ ಹೌದಾ. ಪರ್ಟಿಕ್ಯುಲರು ಎಷ್ಟು ಅಮೌಂಟ್ ಕಾಲಮ್ ಮಾಡ್ಕೊಂಡ್ರಿ? 2 ಅಮೌಂಟ್ ಕಾಲಮ್ ಮಾಡ್ಕೊಂಡ್ರಿ. ಒಂದಕ್ಕೆ ನಾವು ಕ್ಲೋಸಿಂಗ್ ಪೇ ಆ್ಯಂಡ್ ಎಲ್ ಅಕೌಂಟ್ ಬರೀಬೇಕು. ಗೊತ್ತೈತೆ? ಕ್ಲೋಸಿಂಗ್ ಪೇ ಆ್ಯಂಡ್ ಎಲ್ ಅಕೌಂಟು ಅದ್ರಾಗ ಹೇಳ್ಯಾನ 31/12/2018 ಅಂತ. ಎಷ್ಟು ಹೇಳ್ಯಾನ ಅಂತಂದ್ರೆ 4 ಲಕ್ಷದ ಎಷ್ಟು ಹೇಳ್ಯಾನಪ್ಪಿ? 35,000 ರೂಪಾಯಿ ಹೇಳ್ಯಾನ. ಇದಕ್ಕೆ ಆ್ಯಡ್ ಮಾಡ್ಬೇಕು. ಏನು ಆ್ಯಡ್ ಮಾಡ್ತೀರಿ ಹೇಳ್ರಿ? ನಾನು ಆಪ್ರೇಟಿಂಗ್
ಹಾಂ ಎಕ್ಸ್ಪೆನ್ಸಸ್ ಅದ್ರಾಗ 1 by 1 ಇಲ್ಲಿ ನೋಡಿರಿ ಗುಡ್ ವಿಲ್ ರಿಟರ್ನ್ ಆಫ್ ಬರ್ತೈತಿ. ಎಷ್ಟೈತಿ ಗುಡ್ ವಿಲ್ ರಿಟರ್ನ್ ಆಫ್ ಅದು 22,500. ಎರಡನೇದು ಬರ್ತೈತಿ ಡೆಪ್ರಿಷಿಯೇಷನ್ ಅಂತೇಳಿ 45,000. ಮೂರನೇದು ಬರ್ತೈತಿ ಟ್ರಾನ್ಸ್ಫರ್ ಟು ಎಲ್ಲಿಗೆ ಜನರಲ್ ರಿಸರ್ವ್ ಎಷ್ಟಮ್ಮ 90,000. ನೆಕ್ಸ್ಟ್ ಒಂದು ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಟ್ಯಾಕ್ಸೇಷನ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಎಷ್ಟಪ್ಪಿ 1,35,000. ನೆಕ್ಸ್ಟ್ ಒಂದು 4ನೇದಾತ. 5ನೇದು ಡಿವಿಡೆಂಟ್ ರಿಸೀವ್ಡ್ ಬರಲ್ಲ. ಲಾಸ್ ಆನ್ ಸೇಲ್ ಆಫ್ ಯಾವುದದು ಮಷಿನರಿ ಎಷ್ಟೈತಿ 500. ಇವನಷ್ಟು ಕುಡಿಸೋಣ 22.5 ಪ್ಲಸ್ 22.5 ಅದರಿಂತವು 2 ಅದಾವು. ಓಕೆ ಪ್ಲಸ್ 45,000 90 90,000 ಮತ್ತೊಂದು. ನೆಕ್ಸ್ಟ್ 1,35,000. ಹಂಗಂದ್ರೆ 3,00,000 ಎಷ್ಟಾಯ್ತು 15,000 ರೂಪಾಯಿ ಆಯ್ತಿಲ್ಲ. ಇದಕ್ಕೆ ಪ್ಲಸ್ 4,35,000 ರೂಪಾಯಿ ಆ್ಯಡ್ ಮಾಡೋಣ. ಹಂಗಂದ್ರೆ 7,00,000 ಎಷ್ಟು ಆದಂಗೆ ಅಂತ ಹೇಳ್ರಿ 50,000 ಆದಂಗೆ ಅಂತ. ಲೆಸ್ 2 ಲೆಸ್ ಮಾಡೋದು ನೋಡ್ರಿ ಇಲ್ಲಿ ಡಿವಿಡೆಂಟ್ ರಿಸೀವ್ಡ್ ಒಂದು ಪ್ರಾಫಿಟ್ ಆನ್ ಸೇಲ್ ಆಫ್ ಅದೊಂದು. ಓಕೆ ಒಂದೇದು ಇದಕ್ಕೇನು ಹೆಡ್ಡಿಂಗ್ ಆಗ್ತಿರಲ್ಲ ನಾನ್ ಆಪ್ರೇಟಿಂಗ್ ಇನ್ಕಮ್ಸ್ಲಿ. ಒಂದೇದು ಡಿವಿಡೆಂಟ್ ರಿಸೀವ್ಡ್ 45,000. ಎರಡನೇದು ಪ್ರಾಫಿಟ್ ಆನ್ ಸೇಲ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 90,000. ಇನ್ನು ಒಂದಪ್ಪಿ ಮೂರನೇದು ದಟ್ ಈಸ್ ವಾಟ್ ಏನಂದ್ರೆ ಓಪನಿಂಗ್ P&L ಅಂತ ಹೇಳಿ ನೋಡ್ರಿ. ಇಲ್ಲೇ ಕ್ಲೋಸಿಂಗ್ P&L ಅಕೌಂಟ್ ತೊಗೊಂಡ್ರೆ ಇಲ್ಲಿ ಏನು ತೊಗೋಬೇಕು ಓಪನಿಂಗ್ P&L ತೊಗೋಬೇಕು. ಓಪನಿಂಗ್ P&L ಎಷ್ಟೈತೆ ನೋಡಿ ಹುಡುಕ್ರಿ 45,000. 90 180 ಆಯ್ತು. ಹಾಂ 7 lakh ಇದ್ರಾಗ 1,80,000 ಕಳೆದು ಅಂದ್ರೆ ಇನ್ನು 5,70,000 ಉಳಿತು. ದಿಸ್ ಈಸ್ ಫಂಡ್ಸ್ ಫ್ರಮ್ ಆಪ್ರೇಷನ್. ಕ್ಯಾಶುವಲ್ ಆಗಿ ಬರೋಂಥ ಒಂದು ಲೆಕ್ಕ ಮುಗೀತು. ಇಂಥದ್ದೊಂದು ಲೆಕ್ಕ ಮಾಡ್ಕಿರಿ.